ನಮಸ್ಕಾರ ವೀಕ್ಷಕರೇ, ವೃಷಭ ರಾಶಿಯವರ ನವೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ಬಹಳ ಪ್ರಮುಖವಾದ ವಿಡಿಯೋ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ವಿಡಿಯೋ ರೀಚ್ ಆಗೋತರ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಡರಂತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ವಿಶೇಷವಾಗಿ ಏನಾದರೂ ಪ್ರಶ್ನೆ ಇದ್ದರೆ ನಿಮ್ಮ ರಾಶಿ ವಿಚಾರವಾಗಿ, ಗೋಚಾರ ನವೆಂಬರ್ ತಿಂಗಳ ವಿಚಾರವಾಗಿ, ಯಾಕೆಂದರೆ ಇವಾಗ ಹೇಳುವ ಭವಿಷ್ಯದಲ್ಲಿ ಬಿಟ್ಟು ಹೋಗಿದ್ರೆ, ನಿಮ್ಗೆ ಏನಾದರೂ ಸ್ಪೆಷಲ್ ಪ್ರಶ್ನೆ ಇದ್ದರೆ ಖಂಡಿತವಾಗಿ ಕಮೆಂಟ್ ಮಾಡಿ. ನಾನು ಪ್ರತಿಯೊಬ್ಬರ ಕಮೆಂಟನ್ನು ಓದ್ತಾ ಇರ್ತೇನೆ, ಖಂಡಿತವಾಗಿ ಕಮೆಂಟನ್ನು ನೋಡ್ತೇನೆ, ಸಾಧ್ಯವಾದರೆ ರಿಪ್ಲೈ ಸಹ ಮಾಡ್ತೇನೆ. ಜೊತೆಗೆ ವಿಡಿಯೋದಲ್ಲಿ ವಿಶೇಷ ಪರಿಹಾರ, ಸಿಂಪಲ್ ಪರಿಹಾರ ಎಲ್ಲದೂ ವಿಚಾರಗಳನ್ನು ತಿಳಿಸ್ತೇನೆ. ನಿಧಾನವಾಗಿ ವಿಡಿಯೋ ದಯವಿಟ್ಟು ಎಂಡ್ ತನಕ ನೋಡಿ. ವೀಕ್ಷಕರೇ, ನವೆಂಬರ್ ತಿಂಗಳಲ್ಲಿ ಪ್ರಧಾನವಾದಂಥ ಸಂಚಾರಗಳು ರವಿಗ್ರಹ 16ನೇ ತಾರೀಕು ವೃಶ್ಚಿಕ ರಾಶಿಗೆ, ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ರವಿಗ್ರಹ ಸಂಚಾರ. 23ನೇ ತಾರೀಕು ತುಲಾ ರಾಶಿಗೆ ಬುಧಗ್ರಹ ವಾಪಸ್ ಬರ್ತಾನೆ, ವಕ್ರೀ ಬುಧ ಆಗಿರ್ತಾನೆ. ಹಾಗೂ 26ನೇ ತಾರೀಕು ವೃಶ್ಚಿಕ ರಾಶಿಗೆ ಶುಕ್ರಗ್ರಹನ ಸಂಚಾರ ಆಗುತ್ತೆ. ಅಂದರೆ ಕೊನೆಯ ವಾರ ವೃಶ್ಚಿಕ ರಾಶಿಯಲ್ಲಿ ಇರ್ತಾನೆ ನಿಮ್ಮ ರಾಶ್ಯಾಧಿಪತಿ. ಅಂದರೆ ನವೆಂಬರ್ 2ನೇ ತಾರೀಕಿಂದ 26ನೇ ತಾರೀಕಿನ ತನಕ ನಿಮ್ಮ ರಾಶ್ಯಾಧಿಪತಿಯಾದ ಶುಕ್ರ ನಿಮ್ಮ ರಾಶಿಯಿಂದ 6ನೇ ಮನೆಯಲ್ಲಿ ಇರ್ತಾನೆ, ಷಷ್ಠದಲ್ಲಿರ್ತಾನೆ. ರಾಶ್ಯಾಧಿಪತಿ ಷಷ್ಠದಲ್ಲಿ ಇರ್ತಕ್ಕಂಥದ್ದು ಒಂದು. ಹಾಗೂ ಇಡೀ ನವೆಂಬರ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಗುರುಬಲ ಇರಲ್ಲ. ನಾನು ಹಿಂದಿನ ಸಲನೂ ಅದ್ರ ಬಗ್ಗೆ ಗುರುಗೋಚಾರ ಫಲ ವಿಶೇಷವಾಗಿ ಹೇಳಿದೆ, ಡಿಸೆಂಬರ್ 4ರ ತನಕ ನಿಮಗೆ ಗುರುಬಲ ಇಲ್ಲ ಅಂತ. ಇಲ್ಲಿ ಗಮನಿಸಬೇಕಾದಂಥ ಹಲವಷ್ಟು ವಿಚಾರಗಳಿದ್ದಾವೆ. ರಾಶ್ಯಾಧಿಪತಿಗೆ ಷಷ್ಠದಲ್ಲಿದ್ದಾನೆ, 6ನೇ ಮನೆಯಲ್ಲಿದ್ದಾನೆ, ಸ್ವಸ್ಥಾನದಲ್ಲಾದರೂ 6ನೇ ಮನೆಯಲ್ಲಿದ್ದಾನೆ ಅಂತಂದರೆ ನವೆಂಬರ್ ತಿಂಗಳು ವೃಷಭ ರಾಶಿಯವರಿಗೆ ಸ್ವಲ್ಪ ಹೆಚ್ಚು ಈ ಸಾಲಗಳ ವಿಚಾರವಾಗಿ ತಿರುಗಾಟಗಳು ಸ್ವಲ್ಪ ಜಾಸ್ತಿ ಇರ್ತವೆ. ಯಾಕೆ ಅಂತಂದರೆ ಷಷ್ಠ ಅಂದರೆ ಷಷ್ಠಾಧಿಪತಿ ಅವನೇ ಅಲ್ವಾ. ಸೊ ಅದರಿಂದ ಸ್ವಲ್ಪ ಸಾಲಗಳ ವಿಚಾರವಾಗಿ ಹೆಚ್ಚಿನ ಓಡಾಟಗಳು, ಸಾಲಗಳ ವಿಚಾರವಾಗಿ ಹೆಚ್ಚಿನ ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಚಿಂತನೆಗಳು ನಡೀತಾ ಇರ್ತವೆ. ಸೊ ಅದರಿಂದ ನೀವು ಲೋನ್ಗೋಸ್ಕರ ಟ್ರೈ ಮಾಡ್ತಾ ಇರ್ತೀರೋ, ಅಥವಾ ಲೋನ್ ತೀರಿಸ್ಲಿಕ್ಕೋಸ್ಕರ ಟ್ರೈ ಮಾಡ್ತಾ ಇರ್ತೀರೋ, ಅಥವಾ ಲೋನ್ ತೀರಿಸುವಂತ ಯಾರು ನಿಮ್ಮ ತಲೆ ಮೇಲೆ ಬಂದು ಕೂತ್ಕೊಂಡ್ಬಿಡ್ತಾರೋ, ಈ ಥರ ಏನು ಬೇಕಾರಾಗಿರ್ಬೋದು. ಬಟ್ ಸಾಲಗಳ ವಿಚಾರದಲ್ಲಿ ಪಾಸಿಟಿವ್ ಕೂಡ ತುಂಬ ಇದೆ. ನೀವು ವೃಷಭ ರಾಶಿಯವರಾಗಿ ನಿಮಗೆ ಹೋಮ್ ಲೋನ್ ಬೇಕು, ಸೈಟ್ ಲೋನ್ ಬೇಕು, ಖಂಡಿತವಾಗಿ ಸಿಗುತ್ತೆ. ವೆಹಿಕಲ್ ಲೋನ್ ಕೂಡ ಸಿಗುತ್ತೆ, ಗೊತ್ತಾಯ್ತಲ್ವಾ. ಸೊ ಅದರಿಂದ ಲೋನ್ ವಿಚಾರ ಸಿಗುವ ವಿಚಾರದಲ್ಲಿ ತುಂಬ ಅನುಕೂಲ ಇದೆ ನಿಮಗೆ. ಗುರುಬಲ ಇಲ್ಲಾಂದ್ರೂ ಲೋನ್ಗಳು ಸಿಗುತ್ತೆ. ಬಟ್ ಲೋನಿನ ವಿಚಾರವಾಗಿ ಸ್ವಲ್ಪ ಜಾಸ್ತಿ ಓಡಾಡ್ತೀರಾ ಅನ್ನುವಂಥದ್ದು ತುಂಬ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇಲ್ಲಿ ವೃಷಭ ರಾಶಿಯವರು ನೋಡಬೇಕಾಗಿರ್ತಕ್ಕಂಥ ವೃಷಭ ರಾಶಿಯ ವಿದ್ಯಾರ್ಥಿಗಳು ಮೊದಲು 15 ದಿವಸ ಚೆನ್ನಾಗಿರಲ್ಲ ನಿಮಗೆ, ನಂತರನೇ ನಿಮ್ದೇನಿದ್ರು ಸಹ ಸ್ವಲ್ಪನಾರು ಅನುಕೂಲ ಆಗ್ತಕ್ಕಂಥದ್ದು. ಮೊದಲು ನವೆಂಬರ್ 15ನೇ ತಾರೀಕು 16ನೇ ತಾರೀಕು ತನಕ ವಿದ್ಯಾರ್ಥಿಗಳಿಗೆ ಚೆನ್ನಾಗಿಲ್ಲ, ವೃಷಭ ರಾಶಿಯ ವಿದ್ಯಾರ್ಥಿಗಳಿಗೆ. ನಂತರ ಓಕೆ ಪರವಾಗಿಲ್ಲ ಅನ್ನೋ ಒಂದು ಸ್ಟೇಟಸ್ಸಿಗೆ ಬರ್ತದೆ. ಇನ್ನು ವೃಷಭ ರಾಶಿಯವರು ಗಮನಿಸಬೇಕಾಗಿರತಕ್ಕಂಥದ್ದು ಏನಪ್ಪ ಅಂದರೆ ನಿಮ್ಮ ತಾಯಿಯವರ ಆರೋಗ್ಯದ ವಿಚಾರವಾಗಿ ನೋಡ್ತಾ ಇರಿ. ನವೆಂಬರ್ ತಿಂಗಳ ಮೊದಲ 2 ವಾರಗಳು ಸ್ವಲ್ಪ ತಾಯಿಗೆ ಅನಾರೋಗ್ಯವಾಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇದರ ನಿಮಿತ್ತವಾಗಿಯೂ ಸಹ ನಿಮಗೆ ತುಂಬ ಖರ್ಚುಗಳು ಬರುವಂಥ ಸಾಧ್ಯತೆ ಜಾಸ್ತಿ ಇದೆ. ನನ್ನ ಪ್ರಕಾರ ನವೆಂಬರ್ ತಿಂಗಳಲ್ಲಿ ವೃಷಭ ರಾಶಿಯವರು ಸಾಲ ಮಾಡ್ತೀರಾ, ದೊಡ್ಡ ಪ್ರಮಾಣದಲ್ಲೇ ಸಾಲ ಮಾಡ್ತೀರಾ ಅಂತ ಕಾಣ್ತಾ ಇದೆ. ಅದು ಹೋಮ್ ಲೋನ್ಗೋಸ್ಕರ ಮಾಡ್ತಿರೋ, ಯಾರಿಗೋ ಹುಷಾರಿಲ್ಲ ಅನ್ನೋ ಲೆಕ್ಕದಲ್ಲಿ ಅದಕ್ಕೋಸ್ಕರ ಅರ್ಜೆಂಟ್ ದುಡ್ಡು ಬೇಕು ಅಂತ ಸಾಲ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಸಾಲ ಮಾಡ್ತೀರಾ ಅನ್ನುವಂಥದ್ದಂತೂ ತುಂಬ ಚೆನ್ನಾಗಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. 2ನೇ ತಾರೀಕಿಂದ 26ನೇ ತಾರೀಕಿನ ಮಧ್ಯಭಾಗದಲ್ಲಿ ಹಂಗೆ ಕಾಣ್ತಾ ಇದೆ. ಇನ್ನು ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಕುಜಗ್ರಹ. ನಾನು ಆದಷ್ಟು ಸಪ್ರೇಟ್ ವಿಡಿಯೋ ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಸಪ್ತಮಾಧಿಪತಿಯಾಗಿ ಸಪ್ತಮದಲ್ಲಿ ವೃಷಭ ರಾಶಿಯವರಿಗೆ ಕುಜಗ್ರಹ ಬರ್ತಾನೆ. ಸೊ ಅಲ್ಲಿಗೆ ಅವಿವಾಹಿತ ವೃಷಭ ರಾಶಿಯವರಿಗೆ ವಿವಾಹದ ವಿಚಾರದಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ, ಹುಡುಕ್ತಾ ಇದ್ದಾರೆ ಅಂದರೆ ಸ್ವಲ್ಪ ಅನುಕೂಲ ಆಗುತ್ತೆ. ಸೊ ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಅನುಕೂಲ ಆಗುತ್ತೆ, ವಿವಾಹಿತರಿಗೆ ದಾಂಪತ್ಯದ ವಿಚಾರದಲ್ಲಿ ಅನುಕೂಲ ಆಗಲ್ಲ. ಯಾಕಾಗಲ್ಲ ಅಂದರೆ ಸಪ್ತಮದ ಕುಜ ದಾಂಪತ್ಯ ಕಲಹಗಳು, ಜಗಳ ಮನಸ್ತಾಪಗಳನ್ನು, ನೀವೊಂದು ಹೇಳ್ತೀರಾ, ನಿಮ್ಮ ಹೆಂಡತಿ ಇನ್ನೊಂದು ಹೇಳ್ತಾರೆ, ಅಥವಾ ನೀವೊಂದು ಹೇಳ್ತಾರೆ, ನಿಮ್ಮ ಯಜಮಾನರು ಮತ್ತೊಂದೇನೋ ಹೇಳ್ತಾರೆ, ಸ್ವಲ್ಪ ಕಲಹಗಳು ಆಗತ್ತೆ. ಅದು ಸ್ವಲ್ಪ ಈ ಎಂತ ಹೇಳ್ತೀವಿ, ಅತ್ತೆ ಸೊಸೆ ಗಲಾಟೆ, ಗಂಡನಿಗೆ ಪೀಕ್ಲಾಟ ಅನ್ನೋ ಥರ, ಅಥವಾ ಏನೋ ಅತ್ತೆ ಅಳಿಯ, ಮಾವ ಅಳಿಯ, ಅತ್ತೆ ಅಳಿಯ ಸ್ವಲ್ಪ ಸಮಸ್ಯೆ, ಈ ಹೆಂಡತಿ ಆದವಳಿಗೆ ಸ್ವಲ್ಪ ಹೆಚ್ಚಿನ ಟೆನ್ಷನ್ನು, ಈ ಥರದ್ದೆಲ್ಲ ಸ್ವಲ್ಪ ಸೀನ್ರಿಗಳು 15ನೇ ತಾರೀಕು ನಂತರ 16ನೇ ತಾರೀಕು ನಂತರ ಕಾಣ್ತಾ ಇದೆ ವೃಷಭ ರಾಶಿಯವರಿಗೆ. ಇನ್ನು ವೃಷಭ ರಾಶಿಯವರಿಗೆ ಸಹೋದರರ ವಿಚಾರದಲ್ಲಿ ಅನುಕೂಲ ಆಗುತ್ತೆ. ಅಣ್ಣ ತಮ್ಮ ಯಾರೇ ಇದ್ದಾರೆ ಅವ್ರು ನಿಮ್ಮ ಸಪೋರ್ಟಿಗೆ ಬರ್ತಾರೆ. ನಿಮ್ಗೆ ಯಾರು ಸಪೋರ್ಟ್ ಇಲ್ಲ ಅಂದರೂ ಅವ್ರ ಸಪೋರ್ಟ್ ಮಾತ್ರ ತುಂಬ ಜಾಸ್ತಿ ಸಿಗುತ್ತೆ. ಅಣ್ಣ ತಮ್ಮ ಅಕ್ಕ ತಂಗಿ ಯಾರದೇ ಆಗಲಿ ಅವ್ರ ಸಪೋರ್ಟ್ ತುಂಬ ಚೆನ್ನಾಗಿ ಸಿಗುವಂಥ ಸಾಧ್ಯತೆ
ಸಾಧ್ಯತೆಗಳು ತುಂಬ ಚೆನ್ನಾಗಿದೆ. ಪರ್ಟಿಕ್ಯುಲರ್ ಆಗಿ ನೀವು ಈ ತಿಂಗಳಲ್ಲಿ ಗಮನಿಸಬೇಕಾದ್ರೆ ಯಾವುದೋ ಒಂದು ಹೆಲ್ತ್ ಇನ್ಶೂರೆನ್ಸ್ ಇಟ್ಕೊಂಡ್ಬಿಟ್ಟಿದ್ರೆ, ನಿಮ್ಮ ಫ್ಯಾಮಿಲಿ ಹೆಲ್ತ್ ಇನ್ಶೂರೆನ್ಸು ವೃಷಭ ರಾಶಿಯವರಿಗೆ ತುಂಬ ಆ್ಯಕ್ಚುಲಿ ಒಳ್ಳೆಯದಾಗುತ್ತೆ. ಈ ವೃಷಭ ರಾಶಿಯವರು ಇನ್ನೊಂದು ಗಮನಿಸಬೇಕಾಗಿರತಕ್ಕಂಥದ್ದು ಬುಧನ ಸಂಚಾರ. ಧನಾಧಿಪತಿ ಪಂಚಮಾಧಿಪತಿಯಾಗಿರತಕ್ಕಂಥ ಬುಧ ನಿಮಗೆ ಮೊದಲು ಸಪ್ತಮದಲ್ಲಿರ್ತಾನೆ, ನಂತರ ಷಷ್ಠಕ್ಕೆ ಬರ್ತಾನೆ. ಅಂದರೆ ಮೊದಲ 3 ವಾರಗಳು ಕೈ ಹಾಕಿದ ಕೆಲಸಗಳೆಲ್ಲ ಸಕ್ಸಸ್ ಆಗಿರ್ತದೆ, ಸ್ವಲ್ಪ ದುಡ್ಡು ಕಾಸು ಚೆನ್ನಾಗಿ ಓಡಾಡುವಂಥದ್ದೆಲ್ಲ ಇರ್ತದೆ. ಬಟ್ ಮಾಸಾಂತ್ಯಕ್ಕೆ ಹೋದಂತೆ ಕೊನೆಯ ವಾರ 3ನೇ ವಾರ ಅಥವಾ 4ನೇ ವಾರಕ್ಕೆ ಹೋದಂಗೆ ಸ್ವಲ್ಪ ವ್ಯತ್ಯಾಸಗಳು, ಸಡನ್ನಾಗಿ ದುಡ್ಡು ಬೇಕು, ಸಡನ್ನಾಗಿ ಸಾಲ ಮಾಡ್ದ, ಈ ಥರದ್ದೆಲ್ಲ ಸ್ವಲ್ಪ ಸಿಚುವೇಶನ್ಸ್ಗಳು ಜಾಸ್ತಿ ಕಂಡು ಬರ್ತಾ ಇದೆ. ಸ್ವಲ್ಪ ದೃಷ್ಟಿ ಜಾಸ್ತಿ ಆಗುತ್ತೆ. ಅದು ನೀವು ವೃಷಭ ರಾಶಿಯ ಪುರುಷರಾಗಿರಲಿ, ವೃಷಭ ರಾಶಿಯ ಸ್ತ್ರೀಯರಾಗಿರಲಿ, ಸ್ತ್ರೀಯರ ದೃಷ್ಟಿನೇ ಜಾಸ್ತಿ ಆಗುತ್ತೆ. ಹೆಣ್ಣು ಮಕ್ಕಳ ದೃಷ್ಟಿ, ಹೆಂಗಸರ ದೃಷ್ಟಿ ವೃಷಭ ರಾಶಿಯವರ ಮೇಲೆ ಈ ಒಂದು ತಿಂಗಳು ಅಂದರೆ ನವೆಂಬರ್ ತಿಂಗಳು ಸ್ವಲ್ಪ ಜಾಸ್ತಿ ಕಂಡು ಬರ್ತಾ ಇದೆ. ಅದಕ್ಕೊಂದು ಸ್ವಲ್ಪ ಪರಿಹಾರ ಮಾಡ್ಕೊಳ್ಬೇಕು. ನಿಮಗೆ ತುಂಬ ಸಪೋರ್ಟ್ ಮಾಡ್ತಕ್ಕಂಥ ಗ್ರಹ ಕುಜ, ಪೆಟ್ಟು ಕೊಡ್ತಕ್ಕಂಥ ಗ್ರಹನೂ ಕುಜಾನೇ ಆಗಿರ್ತದೆ. ಎರಡೂ ಇದೆ, 50-50 ಇದೆ. ಯಾಕೆಂದರೆ ಕುಜ ನಿಮಗೆ ಸಪ್ತಮಾಧಿಪತಿನೂ ಹೌದು, ವ್ಯಯಾಧಿಪತಿ ಲಾಸ್ ಮನೆ ಅಧಿಪತಿನೂ ಹೌದು. ಇದೆರಡನ್ನೂ ಸಹ ಗಮನಿಸಬೇಕು. ಸಪ್ತಮದಲ್ಲೇ ಇರ್ತಾನೆ. ಸ್ವಲ್ಪ ಫ್ರೆಂಡ್ ಜೊತೆ ಜಗಳ ಮನಸ್ತಾಪದ, ಪಾರ್ಟ್ನರ್ಸ್ ಜೊತೆ ಜಗಳ ಮನಸ್ತಾಪಗಳು. ಬಟ್ ಅದೇ ಆ ಪಾರ್ಟ್ನರೇ ಅನಿವಾರ್ಯ. ಅವನು ಅದರಿಂದಾಗಿ ಸ್ವಲ್ಪ ಹೀಯಾಳಿಸೋ ಮತ್ತೊಂದು ಇನ್ನೊಂದು ಒಂದಿಷ್ಟು ರೂಲ್ಸನ್ನು ಮಾಡಿ ಅವನು ನಿಮಗೇನೋ ಒಂದು ಸಹಾಯ, ನಿಮಗೇನು ಸಹಾಯ ಮಾಡಬೇಕು ಅದನ್ನು ದುರುಪಯೋಗ ಪಡಿಸ್ಕೊಳ್ತಾ ಅಂತಾರಲ್ಲ, ಆ ಥರನೂ ಮಾಡಿಕೊಳ್ಳುವ ಸಾಧ್ಯತೆ ಸ್ವಲ್ಪ ಜಾಸ್ತಿ ಕಂಡು ಬರ್ತಾ ಇದೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಏನಾದ್ರು ಇದ್ದರೆ. ಸೊ ಅದರಿಂದ ಒಂದಿಷ್ಟು ಶುಭ ಒಂದಿಷ್ಟು ಅಶುಭ ಎಲ್ಲ ವಿಚಾರದಲ್ಲಿದೆ. ಬಟ್ ಶನಿ ಬಲ ತುಂಬ ಚೆನ್ನಾಗಿರುತ್ತೆ. ಗುರುಬಲ ಇಲ್ಲ ಅಂದರೂ ಗುರು ದೋಷ ಅಂತ ಏನು ಸಮಸ್ಯೆ ಏನಾಗಲಿಕ್ಕಿಲ್ಲ. ಆರೋಗ್ಯ ತಕ್ಕಮಟ್ಟಿಗೆ ತುಂಬ ಚೆನ್ನಾಗಿ ಒಂದು ಲೆವೆಲ್ಗಾದ್ರೂ ತುಂಬ ಚೆನ್ನಾಗಿ ಇರುತ್ತೆ ಅಂತ ಕಂಡು ಬರ್ತಾ ಇದೆ. ತಾಯಿ ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಹೆಚ್ಚಿನ ಗಮನವನ್ನು ಇಟ್ಕೋಬೇಕು. ತಂದೆ ಆರೋಗ್ಯದ ಬಗ್ಗೆ ಸಮಸ್ಯೆ ಇಲ್ಲ. ಪಿತ್ರಾರ್ಜಿತ ಆಸ್ತಿಯ ವಿಚಾರ ವ್ಯವಹಾರಗಳೇನೇ ಇದ್ರೂ ಕೂಡ ಸ್ವಲ್ಪ ಅನುಕೂಲವಾದ ವಾತಾವರಣವೇ ಕಂಡು ಬರ್ತಾ ಇದೆ. ಸ್ವಲ್ಪ ನಿಮ್ಮ ಪರವಾಗಿಯೇ ಮಾತಾಡ್ತಕ್ಕಂಥ ಸಾಧ್ಯತೆಗಳು ಸ್ವಲ್ಪ ಜಾಸ್ತಿ ಕಂಡು ಬರ್ತಾ ಇದೆ. ಈಗ ಪರಿಹಾರದ ವಿಚಾರಕ್ಕೆ ಬಂದರೆ ಸ್ವಲ್ಪ ಸುಬ್ರಹ್ಮಣ್ಯ ಅಷ್ಟೋತ್ತರ ಪಠನೆ ಮಾಡ್ಕೊಳ್ಳಿ, ಕುಜ ಅಷ್ಟೋತ್ತರ ಪಠನೆ ಮಾಡ್ಕೊಳ್ಳಿ. ಕೆಂಪು ವಸ್ತ್ರದಲ್ಲಿ ತೊಗರಿಬೇಳೆ ಸ್ವಲ್ಪ ದಾನ ಮಾಡಲಿಕ್ಕಾದರೆ ಮಂಗಳವಾರಗಳಲ್ಲಿ ದಾನ ಮಾಡಿ. ಪ್ರತಿ ದಿವಸ ಬೇಕಾದರೆ ಓಂ ಸುಬ್ರಹ್ಮಣ್ಯಾಯ ನಮಃ, ಓಂ ಸುಬ್ರಹ್ಮಣ್ಯಾಯ ನಮಃ ಜಪ ಮಾಡಿ. ಒಂದು 28-108 ಸಾರಿ ಜಪ ಮಾಡ್ತಾರೆ ಪ್ರತಿ ದಿವಸ. ಸ್ವಲ್ಪ ಕುಜನ ಆರಾಧನೆ ಅವಶ್ಯಕತೆ ಸ್ವಲ್ಪ ಜಾಸ್ತಿ ಕಂಡು ಬರ್ತಾ ಇದೆ. ಹಾಗೂ ಷಷ್ಠದಲ್ಲಿ ಶುಕ್ರ ಅಂದರೆ ಲಕ್ಷ್ಮೀನಾರಾಯಣ. ಸೊ ಅದರಿಂದ ನಾರಾಯಣ ಅಷ್ಟೋತ್ರ, ಲಕ್ಷ್ಮೀ ಅಷ್ಟೋತ್ರ ಓದ್ಕೋಬಹುದು. ಇಲ್ಲಾಂದ್ರೆ ನಾವು ವಿಶೇಷವಾದ ಪರಿಹಾರ ಮಾಡ್ತಾ ಇದ್ದೀವಿ. ಅದೇನಪ್ಪ ಅಂತಂದರೆ ವಿಶೇಷವಾದಂತಹ ಪರಿಹಾರವನ್ನು ವಿಶೇಷವಾದ ದಿನಗಳಲ್ಲೇ ಮಾಡಬೇಕಲ್ವಾ. ಕಾರ್ತೀಕ ಪೌರ್ಣಿಮೆ, ಕಾರ್ತೀಕ ಮಾಸದ ಹುಣ್ಣಿಮೆ, ಅದಕ್ಕಿಂತ ವಿಶೇಷ ದಿನ ಇನ್ಯಾವುದಿರುತ್ತೆ? ಎಸ್, ನವೆಂಬರ್ 5ನೇ ತಾರೀಕು ಬುಧವಾರ ಕಾರ್ತೀಕ ಪೌರ್ಣಿಮಾ. ಸೊ ಅದರಿಂದ ಅವತ್ತಿನ ದಿವಸ ನಿಮ್ಮೆಲ್ಲರ ಸಮಸ್ಯೆಗಳಿಗೆ, ಈಗ ನಾನಾಗಲೇ ವಿಡಿಯೋದಲ್ಲಿ ಮಾತಾಡಿರ್ತಕ್ಕಂಥ ಸಾಲಬಾಧೆಗಳ ಪರಿಹಾರಕ್ಕೆ ಋಣಬಾಧಾ ನಿವಾರಕ ಸುಬ್ರಹ್ಮಣ್ಯನ ಒಂದು ಹೋಮವನ್ನು ಮಾಡ್ತಾ ಇದ್ದೇವೆ. ಸಾಲಬಾಧೆಗಳನ್ನು ಪರಿಹಾರ ಮಾಡ್ತಕ್ಕಂಥ ಸುಬ್ರಹ್ಮಣ್ಯ, ಯಾಕೆಂದರೆ ಸಾಲದ ವಿಚಾರ ಸುಬ್ರಹ್ಮಣ್ಯನ ರಿಲೇಟೆಡ್ ಆಗೇ ಇರ್ತದೆ. ಸೊ ಅದರಿಂದ ಸುಬ್ರಹ್ಮಣ್ಯನ ಅದು ವಿಶೇಷವಾಗಿ ಋಣಬಾಧಾ ನಿವಾರಕ ಸುಬ್ರಹ್ಮಣ್ಯನ ಆರಾಧನೆ ಸ್ವಲ್ಪ ಸಾಲಗಳ ವಿಚಾರಕ್ಕೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗುತ್ತೆ. ಸೊ ಅವತ್ತಿನ ದಿವಸ ನಾವು ನವೆಂಬರ್ 5ನೇ ತಾರೀಕು ಋಣಬಾಧಾ ನಿವಾರಕ ಸುಬ್ರಹ್ಮಣ್ಯ ಹೋಮವನ್ನು ಮಾಡ್ತಾ ಇದ್ದೇವೆ. ಆಮೇಲೆ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡ್ತಾ ಇದ್ದೇವೆ. ಲಕ್ಷ್ಮೀನಾರಾಯಣ ಹೃದಯ ಹೋಮ ಅಂತಂದ್ರೆ ಅಲ್ಲಿ ಲಕ್ಷ್ಮೀ ಹೃದಯ, ನಾರಾಯಣ ಹೃದಯ, ಇದೆರಡೂ ಸ್ತೋತ್ರಗಳನ್ನು ಹೇಳಿ ಯಾವ ವಿಧದಲ್ಲಿ ಅಂತಂದ್ರೆ ಕಮಲ ಪುಷ್ಪಗಳಲ್ಲಿ ತಾವರೆ ಹೂವು ಅಂತೀವಲ್ಲ, ತಾವರೆ ಹೂವನ್ನು ಅರಳಿಸಿ ಅದನ್ನು ಜೇನುತುಪ್ಪದಲ್ಲಿ ಅದ್ದಿ ಲಕ್ಷ್ಮೀನಾರಾಯಣದ ಮಂತ್ರಗಳಿಂದ ಹೋಮವನ್ನು ಮಾಡ್ತೇವೆ. ಸೊ ಅದರಿಂದ ಆರ್ಥಿಕ ಬಾಧೆ, ಸಾಲ ಬಾಧೆಗಳಂತೂ 100%. ಆಮೇಲೆ ಲಕ್ಷ್ಮೀನಾರಾಯಣ ಹೃದಯ ಹೋಮದಿಂದ ಸರ್ವಸ್ವೂ ಸಿದ್ಧಿ ಆಗ್ತದೆ ಅಂತ ಹೇಳ್ತದೆ. ಕಾರ್ತೀಕ ಪೌರ್ಣಿಮೆ ಬುಧವಾರ ಲಕ್ಷ್ಮೀನಾರಾಯಣ ಹೃದಯ ಹೋಮ ಕಮಲ ಪುಷ್ಪಗಳಲ್ಲಿ. ಆರ್ಥಿಕ ಬಾಧೆ, ಆರೋಗ್ಯ ಬಾಧೆ, ವಿವಾಹ, ದಾಂಪತ್ಯ, ಸಂತಾನ, ಯಾಕೆಂದರೆ ಜಾಯತೆ ಶ್ರೀಪತಿ ಸ್ವಯಂ ಅನ್ನುವ ವಾಕ್ಯವೂ ಸಹ ಲಕ್ಷ್ಮೀನಾರಾಯಣ ದೇವರಲ್ಲಿ ಬರುತ್ತೆ. ಶ್ರೀಮನ್ನಾರಾಯಣನೇ ಸಂತಾನದ ವಿಚಾರದ ಎಲ್ಲ ಬಾಧೆಗಳನ್ನು ಪರಿಹಾರ ಮಾಡಿಕೊಡ್ತಾನೆ ಅಂತ. ಸೊ ಆದ್ದರಿಂದ ಲಕ್ಷ್ಮೀನಾರಾಯಣ ಹೃದಯ ಎಲ್ಲ ರೀತಿ ಓವರ್ ಆಲ್ ಡೆವಲಪ್ಮೆಂಟ್ಗೆ ತುಂಬ ಅನುಕೂಲ ಆಗಲಿದೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಸಹಸ್ರ ಕುಜ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. 1008 ಸಂಖ್ಯೆಯಲ್ಲಿ ಕುಜಗ್ರಹಣಿಕೆ ಹೋಮವನ್ನು ಮಾಡಿ ವಿಶೇಷವಾಗಿ ಕುಜನ ರತ್ನವಾದಂಥ ಹವಳ, ಒರಿಜಿನಲ್ ಹವಳವನ್ನು ಕೊಡ್ತಾ ಇದ್ದೇವೆ. ಅದು ಏನು, ತ್ರಿಕೋಣಾಕಾರ ಮಂಡಲ, ಅಂಗಾರಕಂ ಸೂರ್ಯಗ್ರಹಸ್ಯ ದಕ್ಷಿಣ ದಿಗ್ಭಾಗೆ ತ್ರಿಕೋಣಾಕಾರ ಮಂಡಲೆ ಅಂಗಾರಕಂ ಅಂತ ಹೇಳ್ತಾರೆ. ಅಂದರೆ ಕುಜನ ಒಂದು ಯಂತ್ರವೇ ಟ್ರಯಾಂಗಲ್ ಶೇಪ್, ತ್ರಿಕೋಣಾಕಾರ ಅಂತ. ಸೊ ತ್ರಿಕೋಣಾಕಾರದಲ್ಲಿ ಆ ಒಂದು ಹವಳವನ್ನು ಕಟ್ ಮಾಡಿದಾಗ ವಿಶೇಷವಾದ ಪವರ್ ಅದು. ಆ ಒರಿಜಿನಲ್ ಹವಳ ತ್ರಿಕೋಣಾಕಾರದಲ್ಲಿ ಕಟ್ ಮಾಡಿ ಸಹಸ್ರ ಕುಜ ಶಾಂತಿ
ಸರ್ಪಶಾಂತಿ ಹೋಮದಲ್ಲಿ ಎನರ್ಜೈಸ್ ಮಾಡಿ. ಅಷ್ಟೇ ಅಲ್ಲ, ಕುಜನ ಅಭಿಮಾನಿ ದೇವರು ಯಾರು? ಸುಬ್ರಹ್ಮಣ್ಯ. ನಾವು ಋಣಬಾಧ ನಿವಾರಕ ಸುಬ್ರಹ್ಮಣ್ಯ ಹೋಮವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಲಕ್ಷ್ಮೀನಾರಾಯಣ ಹೃದಯ ಹೋಮದಲ್ಲಿ ಕೂಡ ಎನರ್ಜೈಸ್ ಮಾಡ್ತೇವೆ. ಅಷ್ಟೇ ಅಲ್ಲ, ಜೊತೆಗೆ ನಿಮ್ಮ ಸರ್ಪದೋಷಗಳು, ಸರ್ಪಶಾಪಾತ್ ಕುಲಕ್ಷಯ, ಸರ್ಪದೋಷಗಳಿದ್ದರೆ ಸರ್ಪದೋಷದಿಂದಾಗಿ ನಿಮಗೆ ಏನೇ ಸಮಸ್ಯೆಗಳಾಗ್ತಾ ಇದೆ, ಆರೋಗ್ಯ ವ್ಯವಹಾರಾದಿ ಏನೇ ದೋಷಗಳಿರಲಿ, ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡಿ, ಅದರಲ್ಲೂ ಕೂಡ ಇದು ಎನರ್ಜೈಸ್ ಆಗಿರುತ್ತೆ. ಜೊತೆಗಲ್ಲಿ ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಸಂತಾನ ಇಲ್ಲದವರಿಗೆ ಸಂತಾನ ಆಗಬೇಕು, ಸಂತಾನ ಇರೋರಿಗೆ ಸಂತಾನದ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿ ಏನು ಟೆನ್ಷನ್ ಇದ್ರೂ ಕೂಡ ಅದು ಪರಿಹಾರವಾಗಬೇಕು ಅನ್ನುವ ದೃಷ್ಟಿಯಿಂದ ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು, ಗುರುಬಲ ಇರೋರಿಗೆ ಗುರು ಕೆಲಸ ಮಾಡಬೇಕು ಚೆನ್ನಾಗಿ, ಗುರು ಸಂಚಾರ ಬೇರೆ ಮನ್ಮನೆ ಆಗಿದೆ. ಜೊತೆಗೆ ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಯಾವುದೇ ರೀತಿಯ ಶನಿ ಪೀಡೆಗಳಿದ್ರೂ ಪರಿಹಾರ ಆಗಬೇಕು. ನವಗ್ರಹ ಶಾಂತಿ ಹೋಮವನ್ನು ಮಾಡ್ತಾ ಇದ್ದಾವೆ. ಇಷ್ಟೆಲ್ಲ ಹೋಮಗಳನ್ನು ಮಾಡಿ ಈ ವಿಶೇಷವಾದ ಒರಿಜಿನಲ್ ಹವಳ ತ್ರಿಕೋಣಾಕಾರ ಶೇಪ್ನಲ್ಲಿ ಹವಳವನ್ನು ನಿಮಗೆ ಎನರ್ಜೈಸ್ ಮಾಡಿ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಎಲ್ಲ ಹೋಮಗಳ ಭಸ್ಮ, ಆಮೇಲೆ ನಾಗಾರಾಧನೆ ಅರಿಶಿನ ಪ್ರಸಾದ, ಜೊತೆಗೆ ಈ ವಿಶೇಷವಾದ ತ್ರಿಕೋಣಾಕಾರ ಮಂಡಲ ಹವಳವನ್ನು ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಹೋಮದ ಭಸ್ಮ, ನಾಗಾರಾಧನೆ ಅರಿಶಿನ ಹಣೆಯಲ್ಲಿ ಇಟ್ಕೊಳ್ಳಿ. ಹಾಗೂ ಈ ಒರಿಜಿನಲ್ ವಿಶೇಷವಾದಂಥ ಹವಳವನ್ನು ನೀವು ಸಾಧ್ಯವಾದರೆ ಬೆಳ್ಳಿಯಲ್ಲೋ ಬಂಗಾರದಲ್ಲೋ ಉಂಗುರ ಮಾಡಿಸ್ಬೇಕಾದ್ರೆ ಹಾಕೋಬಹುದು, ಇಲ್ಲ ಒಂದು ಲಾಕೆಟ್ ಮಾಡಿ ಕುತ್ತಿಗೆಲ್ಲ ಹಾಕೋಬಹುದು. ಏನೂ ಮಾಡೋಕ್ಕಾಗಲ್ವಾ? ಏನೂ ತೊಂದರೆ ಇಲ್ಲ. ತುಂಬ ಚಿಕ್ಕದಾಗಿದೆ. ನಿಮ್ಮ ಪಾಕೆಟಲ್ಲಿ, ನಿಮ್ಮ ಪರ್ಸ್ನಲ್ಲಿ, ನಿಮ್ಮ ಜೊತೆಗೆ ಇದನ್ನು ಕ್ಯಾರಿ ಮಾಡ್ಬೋದು, ತಗೊಂಡು ಹೋಗ್ಬೋದು ಎಲ್ಲಿ ಬೇಕಾದ್ರೂ ಸಹ. ಕುಜ ದೋಷ ಇದ್ದರೆ ಪರಿಹಾರ ಆಗುತ್ತೆ. ಕುಜ ದೋಷದಿಂದಾಗಿ ಎಷ್ಟೆಷ್ಟು ಸಮಸ್ಯೆಗಳಾಗ್ತಾ ಇದೆ. ಕುಜನ ಅಭಿಮಾನಿ ಕುಜನ ರತ್ನವನ್ನು ಕಾರ್ತೀಕ ಹುಣ್ಣಿಮೆಯ ದಿವಸ ವಿಶೇಷವಾಗಿ ಇಷ್ಟೆಲ್ಲ ಹೋಮಗಳು ಎನರ್ಜೈಸ್ ಮಾಡಿ, ಲಕ್ಷ್ಮೀನಾರಾಯಣ ಹೃದಯ, ಸಹಸ್ರ ಕುಜ ಶಾಂತಿ, ರಣಬಾಧ ನಿವಾರಕ ಸುಬ್ರಹ್ಮಣ್ಯ ಹೋಮ, ಇಷ್ಟೆಲ್ಲ ಹೋಮಗಳಲ್ಲೆಲ್ಲ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ ಎಲ್ಲದೂ ಎನರ್ಜೈಸ್ ಮಾಡಿದ್ದು ನಿಮ್ಮ ಪಾಕೆಟಲ್ಲಿ ಯಾವಾಗಲೂ ನಿಮ್ಮ ಜೊತೆಗಿರ್ತದೆ ಅಂತಂದರೆ ಎಷ್ಟು ಪವರ್ ನಿಮ್ಮ ಜೊತೆಗೆ ಇರ್ಬೋದು. ಎಲ್ಲ ಕುಜದೋಷನೂ ಪರಿಹಾರ ಆಗಿಬಿಡುತ್ತೆ. ಸೊ ಅದರಿಂದಾಗಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ನಿಮ್ಮ ವಿಳಾಸ ಎರಡೇ ಗೊತ್ತಿದೆಯಾ, ಹೆಸರು ವಿಳಾಸ ಅಷ್ಟೇ ಕಳಿಸಿದ್ರು ಪರವಾಗಿಲ್ಲ, ಮಿಕ್ಕಿದ ವಿವರಗಳು ಗೊತ್ತಿದ್ರು ಸಹ ಖಂಡಿತವಾಗಿ ಕಳಿಸ್ಕೊಡಿ. ಲೈವಲ್ಲಿ ನಾನೇ ನವೆಂಬರ್ 5ನೇ ತಾರೀಕು ಬುಧವಾರ ಬೆಳಗ್ಗೆ 6ರಿಂದ 6:30 ಒಳಗೆ ನಾನೇ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೀನಿ. ನೀವು ಕೇಳಿಸ್ಕೊಳ್ಬೋದು, ನೀವು ನೋಡ್ಬೋದು ನಿಮ್ಮ ಹೆಸರು ಸಂಕಲ್ಪ ಆಗೋದು. 10:30ಯಿಂದ ಆಚೆ ವಿಶೇಷವಾಗಿ ಎಲ್ಲ ಹೋಮಗಳಿರ್ತದೆ. ಎಲ್ಲ ಹೋಮ ಲೈವ್ ಇರುತ್ತೆ, 3 ಅವರ್ 4 ಅವರ್ ಲೈವ್ ಇರುತ್ತೆ ಹೋಮಗಳು. ನಂತರ ಅಂದರೆ ಗುರುವಾರದ ದಿವಸ ನಾವು ಎಲ್ಲ ಪ್ರಸಾದಗಳನ್ನು ಸ್ಪೀಡ್ ಪೋಸ್ಟ್ ಮೂಲಕ ನಿಮಗೆ ಕಳಿಸ್ಕೊಡ್ತೇವೆ. ಸೊ ಅದರಿಂದ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ನಂಬರ್ನ ಸಂಪರ್ಕ ಮಾಡ್ಬೋದು. ವಾಟ್ಸಪ್ ಸಹ ಕಡ್ಡಾಯವಾಗಿ ಮಾಡಿ. ಕಾಲ್ ಮಾಡೋಕ್ಕಾಗಿಲ್ಲ ಅಂದರೆ ದಯವಿಟ್ಟು ವಾಟ್ಸಪ್ ಮಾಡಿ, ಕಾಲ್ ಅಟೆಂಡ್ ಮಾಡಲಿಲ್ಲ ಅಂದರೆ ದಯವಿಟ್ಟು ವಾಟ್ಸಪ್ ಮಾಡಿ. ಖಂಡಿತವಾಗಿ ಫ್ರೀ ಆದ ತಕ್ಷಣ ನಿಮಗೆ ವಾಪಸ್ ಅಟೆಂಡ್ ಮಾಡ್ತಾರೆ ಅಥವಾ ರಿಪ್ಲೈ ಖಂಡಿತವಾಗಿ ಮಾಡ್ತಾರೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.